ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ ಒನ್ ಅಲ್ಲಿ ಯೂನಿಟ್ ಕ್ರಮಾಂಕ 4 ಕಮ್ಯುನಿಕೇಶನ್. ಈ ಕಮ್ಯುನಿಕೇಶನ್ದಲ್ಲಿ ಬರುವಂಥ ಒಂದು 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ನೋಡೋಣ. ಆಲ್ರೆಡಿ 59th ಹೇಳಿದ್ದೇನೆ, ಈಗ 60ನೇ ಕಾನ್ಸೆಪ್ಟ್. ಪ್ರಾಗ್ಮ್ಯಾಟಿಕ್ಸ್ ಎಂದರೆ ಏನು? ಇಂಗ್ಲಿಷ್ ಶಬ್ದನೇ ಯೂಸ್ ಮಾಡಿರ್ತಾರೆ ಕ್ವಶನ್ ಪೇಪರ್ದವ್ರು. ಇವನ್ ಕನ್ನಡದವ್ರು ಕೇಳುವಾಗನ ಪ್ರಾಗ್ಮ್ಯಾಟಿಕ್ ಎಂದರೆ ಏನು, ಇಂಗ್ಲಿಷ್ದೊಳಗೆ ವಾಟ್ ಈಸ್ ಮೀನ್ ಬೈ ಪ್ರಾಗ್ಮ್ಯಾಟಿಕ್ಸ್. ಪ್ರಾಗ್ಮ್ಯಾಟಿಕ್ಸ್ ಇದು ಒಂದು ಕಮ್ಯುನಿಕೇಶನ್ ಪ್ರೊಸೆಸ್ದಲ್ಲಿ ಉಪಯೋಗ ಮಾಡುವಂಥ ಒಂದು ಶಬ್ದ. ಇಟ್ ಈಸ್ ದ ಪ್ರಾಕ್ಟಿಕಲ್ ಯೂಸ್ ಆಫ್ ಸೈನ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಎವ್ರಿ ಡೇಸ್ ಲೈಫ್. ಸಿಂಬಲ್ ಅಂದ್ರೆ ಗೊತ್ತಾಗ್ತಲ್ಲ, ಚಿಹ್ನೆಗಳು. ಈಗ ನಾವು ಪ್ಲಸ್ ಮೈನಸ್ ಚಿಹ್ನೆ ಅಂತ ಕರಿತೀವಿ, ಅಥವಾ ರೈಲ್ವೆ ಟ್ರ್ಯಾಕ್ ಹಿಂಗೆ ಚಿಹ್ನೆ ಅಂತ ಕರಿತೀವಿ. ಸಿಂಬಲ್ಸ್ಗಳು, ಅಥವಾ ಸ್ಕೂಲ್ ಬಂತಂದ್ರೆ ಸ್ಕೂಲ್ದ ಒಂದು ಚಿತ್ರ ತೆಗೆದಿರ್ತಾರೆ. ಯು ಟರ್ನ್ ಅಂತೇಳಿ ಹಿಂಗೆ ಸಿಂಬಲ್ಸ್ಗಳು ಇರ್ತಾವೆ ನೋಡ್ರಿ. ಯು ಟರ್ನ್, ರೈಟ್ ಟರ್ನ್, ಲೆಫ್ಟ್ ಟರ್ನ್, ಏನು ಸಿಂಬಾಲ್ಸ್ ಅದ ನೋಡ್ರಿ. ಈ ಸಿಂಬಾಲ್ಸ್ಗಳ ಪ್ರಾಕ್ಟಿಕಲ್ ಯೂಸ್ ಹೇಗೆ, ದ ಸ್ಟಡಿಂಗ್ ದ ಪ್ರಾಕ್ಟಿಕಲ್ ಯೂಸ್ ಆಫ್ ಸೈನ್ಸ್ ಅಂಡ್ ದೇರ್ ಇಂಪ್ಯಾಕ್ಟ್ ಆನ್ ಎವ್ರಿ ಡೇ ಲೈಫ್ ಈಸ್ ಕಾಲ್ಡ್ ಪ್ರಾಗ್ಮ್ಯಾಟಿಕ್ಸ್. ಸಿಂಬಾಲ್ಸ್ಗಳ ಪ್ರಾಕ್ಟಿಕಲ್ ಬಳಕೆ ಹೇಗೆ ಮತ್ತು ಅವುಗಳ ಪರಿಣಾಮ ಲೈಫ್ ಮೇಲೆ ಹೇಗಾಗುತ್ತದೆ ಅನ್ನೋದನ್ನ ಸ್ಟಡಿ ಮಾಡುವಂತ ಒಂದು ಶಾಸ್ತ್ರಕ್ಕೆ ಪ್ರಾಗ್ಮ್ಯಾಟಿಕ್ಸ್ ಎಂದು ಕರೆಯುತ್ತಾರೆ. ಇನ್ನು ದ ಲೈನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ದೊಳಗೆ ಅನೇಕ ಪ್ರಕಾರದ ಮಾಡೆಲ್ಸ್ಗಳದಾವ್ರಿ. ಇದ್ರೊಳಗೆ ಲೈನಿಯರ್ ಮಾಡೆಲ್ ಅಂತೇಳಿ ಒಂದೇ ರೇಖೆದೊಳಗೆ ಇರುವಂತ ಒಂದು ಮಾಡೆಲ್. ಈ ಲೈನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ಗೆ ನಾವು ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಅಥೋರಿಟೇರಿಯನ್ ಮಾಡೆಲ್. ಅಥೋರಿಟೇರಿಯನ್ ಹೇಳುವಂತ ವ್ಯಕ್ತಿ, ಏನು ಸ್ಪೀಕರ್ ಇರ್ತಾನೆ ನೋಡ್ರಿ, ವಿಷಯವನ್ನು ಹೇಳುವಂತ ವ್ಯಕ್ತಿ, ಅವನು ಡಾಮಿನೆಂಟ್ ಆಗಿರುತ್ತಾನೆ, ಪ್ರಮುಖ ವ್ಯಕ್ತಿ ಆಗಿರುತ್ತಾನೆ. ಅಥೋರಿಟೇರಿಯನ್. ಇಲ್ಲಿ 3 ಜನರ ಹೆಸರು ನೆನಪಿಡ್ರಿ. ಒಂದು ಅಲ್ಗೋರೆ, ನಿಕೋಲಸ್ ನಿಗ್ರೋಪೊಂಟೆ, ಮ್ಯಾನ್ಯುಯಲ್ ಕ್ಯಾಸೆಲ್. ಅಲ್ಗೋರೆ, ನಿಕೋಲಸ್ ನೆಗ್ರೋಪೊಂಟೆ, ಮ್ಯಾನ್ಯುಯಲ್ ಕ್ಯಾಸೆಲ್, ಈ 3 ಜನರನ್ನ ರೆಫರ್ಡ್ ಟು ಆಸ್ ಅ ನೆಟ್ ಐಡಿಯಾಲಜಿಸ್ಟ್. ನೆಟ್ ಐಡಿಯಾಲಜಿಸ್ಟ್ ಎಂದು ಈ 3 ಜನರನ್ನ ಕರೆಯುತ್ತಾರೆ. ಏಕೆ ಕರೆಯುತ್ತಾರೆ, ಯಾರು ಕರೆದ್ರು, ಎಲ್ಲಿ ಕರೆದ್ರು, ನೋ, ಇಷ್ಟೇ ನೆನ್ಪಿಡ್ರಿ. ನೆಟ್ ಐಡಿಯಾಲಜಿಸ್ಟ್ ಯಾರು? 3 ಜನ. ಓಕೆ. ಆಮೇಲೆ ದ ಸಚ್ರಾಮನ್ ಅಂಡ್ ವಿವರ್, ಇವರು ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅನ್ನ ಕಂಡು ಹಿಡಿದವರು. ಶಾನನ್ ಅಂಡ್ ವಿವರ್ ಇವರು ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಕಂಡು ಹಿಡಿದವರು. ಈ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಯಾವುದರ ಆಧಾರ ಮೇಲಿಂದ? ಇಟ್ ಈಸ್ ಬೇಸ್ಡ್ ಆನ್ ಅ ಲೈನಿಯರ್ ಸಿಸ್ಟಮ್ ಆಫ್ ಇಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಇಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಆಧಾರದ ಮೇಲಿಂದ. ಇಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇದು ಲೈನಿಯರ್ ಮಾಡೆಲ್ ಮೇಲೆ ಅವಲಂಬಿತವಾಗಿದೆ. ಇದು ಮ್ಯಾಥಮೆಟಿಕಲ್ ಮಾಡೆಲ್ ಎಂದು ಕೂಡ ಇದನ್ನ ಕರೆಯುತ್ತಾರೆ. ಇನ್ನು ರಿಯಲ್ ಟೈಮ್ ಕಮ್ಯುನಿಕೇಶನ್ ಮೀಡಿಯಾಕ್ಕೆ ಇನ್ನೊಂದು ಹೆಸರಿದೆ, ಸಿಂಕ್ರೋನಸ್ ಮೀಡಿಯಾ. ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು, ಅಥವಾ ಫುಟ್ಬಾಲ್ ಮ್ಯಾಚ್ ನಡೆದಿತ್ತು, ಅಥವಾ ಒಂದು ಲೈವ್ ಟೆಲಿಕಾಸ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಆ ಲೈವ್ ಟೆಲಿಕಾಸ್ಟ್ ಅನ್ನ ಪ್ರಸಾರ ಸಿಂಕ್ರೋನಸ್ ಮೀಡಿಯಾದ ಮೂಲಕ ಮಾಡುತ್ತಾರೆ. ಸಿಂಕ್ರೋನಸ್ ರಿಯಲ್ ಟೈಮ್ ಕಮ್ಯುನಿಕೇಶನ್. ನಾವು ವಾಟ್ಸಪ್ ಕಾಲ್ ಅನ್ನು ನಾವು ಮಾಡ್ತೀವಿ, ವಾಟ್ಸಪ್ ಕಾಲ್ ಸಿಂಕ್ರೋನಸ್ ಮೀಡಿಯಾ. ಲೈವ್ ಟೆಲಿಕಾಸ್ಟ್, ಅಲ್ಲಿ ಫೇಸ್ ಟು ಫೇಸ್ ಮೊಬೈಲ್ ಮೂಲಕ ನಾವು ಮಾತಾಡ್ತಿರ್ತೀವಿ. ಇನ್ನು ಅಸಿಂಕ್ರೋನಸ್, ಹೋದ ವರ್ಷದ ನ್ಯೂಸ್ ಪೇಪರ್ ಇವಾಗ ಓದಿದ್ದೀವಿ, ನಿನ್ನಿಂದ ನ್ಯೂಸ್ ಪೇಪರ್ ಇವತ್ತು ನಾವು ಓದಿದ್ದೇವೆ ಅಂದ್ರೆ ದಟ್ ಈಸ್ ಅಸಿಂಕ್ರೋನಸ್ ಮೀಡಿಯಾ. ರಿಯಲ್ ಟೈಮ್ ಕಮ್ಯುನಿಕೇಶನ್ ಮೀಡಿಯಾ ಆರ್ ನೋನ್ ಆಸ್ ಸಿಂಕ್ರೋನಸ್ ಮೀಡಿಯಾ. ನೆಕ್ಸ್ಟ್ ದ ಸಿಂಪ್ಲಿಫೈಡ್ ಕಮ್ಯುನಿಕೇಶನ್ ಮಾಡೆಲ್. ಸಿಂಪ್ಲಿಫೈಡ್ ಕಮ್ಯುನಿಕೇಶನ್ ಮಾಡೆಲ್ ಅನ್ನ ತಯಾರು ಮಾಡಿದವರು ವಿಲ್ಬರ್ ಸಚ್ರಾಮನ್. ಇವರು ಇನಿಷಿಯಲಿ ಹ್ಯಾಡ್ ದ ಎಲಿಮೆಂಟ್ ಆಫ್ ಎನ್ಕೋಡಿಂಗ್ ದ ಸೋರ್ಸ್. ಇವರು ಸಿಂಪ್ಲಿಫೈಡ್ ಕಮ್ಯುನಿಕೇಶನ್ ಮಾಡೆಲ್ದೊಳಗ 3 ಘಟಕವನ್ನು ಯೂಸ್ ಮಾಡಿದ್ರು. ಎನ್ಕೋಡಿಂಗ್ ದ ಸೋರ್ಸ್, ಆ ಸೋರ್ಸ್ ಅನ್ನ ಎನ್ಕೋಡ್ ಮಾಡೋದು ಅಂದ್ರೆ ಮಾಹಿತಿಯನ್ನ ಸಿಂಬಲ್ದೊಳಗೆ ಬದಲಾವಣೆ ಮಾಡೋದು. ಆಮೇಲೆ ಮೆಸೇಜ್ ಫಾರ್ ದ ಟ್ರಾನ್ಸ್ಮಿಷನ್, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮೆಸೇಜ್ ಅನ್ನ ಟ್ರಾನ್ಸ್ಫರ್ ಮಾಡುವುದು. ಆಮೇಲೆ ಡಿಕೋಡರ್ ಟು ಡಿಕೋಡ್ ದ ಮೆಸೇಜ್, ಒಂದು ಮೆಸೇಜ್ ಅನ್ನ ಡಿಕೋಡ್ ಮಾಡುವುದು, ಸಿಂಬಲ್ಸ್ಗಳಿಂದ ಮಾಹಿತಿಯಲ್ಲಿ ಬದಲಾವಣೆ ಮಾಡುವುದು. ಇದು ಸಿಂಪ್ಲಿಫೈಡ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಒಳಗೆ ಬರುತ್ತದೆ. ಇನ್ನು ಕಮ್ಯುನಿಕೇಶನ್, ದ 3 ಮೇಜರ್ ಏರಿಯಾ ಆಫ್ ಅನಾಲಿಸಿಸ್ ಆರ್. ಕಮ್ಯುನಿಕೇಶನ್ ಪ್ರೊಸೆಸ್ ದಲ್ಲಿ 3 ಏರಿಯಾಗಳಲ್ಲಿ ನಾವು ಅನಾಲಿಸಿಸ್ ಮಾಡಲು ಬರುತ್ತದೆ. 3 ಭಾಗಗಳಲ್ಲಿ ಅನಾಲಿಸಿಸ್ ಮಾಡಲು ಬರುತ್ತದೆ. 3 ಯಾವುದು? ಸಿಮಿಯೋಟಿಕ್ಸ್, ಸಿಂಟ್ಯಾಕ್ಟಿಕ್ ಅಂಡ್ ಪ್ರಾಗ್ಮ್ಯಾಟಿಕ್ಸ್. ಈ 3 ಕ್ಷೇತ್ರಗಳಲ್ಲಿ
ಈ 3 ಏರಿಯಾಗಳಲ್ಲಿ ಕಮ್ಯುನಿಕೇಶನ್ ಅನ್ನ ನಾವು ವಿಭಾಜನೆ ಮಾಡಲು ಬರುತ್ತದೆ. ಥ್ಯಾಂಕ್ ಯು ಸೋ ಮಚ್. ಬೋರ್ಡ್ ಮೇಲೆ ಬರೆದಂಥ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ದೊಳಗೆ ಬರೆದುಕೊಳ್ಳಲೇಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.